ಸ್ಟ್ರೆಚರ್ ಸ್ಟ್ರೆಚರ್. ಕರ್ಕೊಂಡೋಗಿ. ಡಾಕ್ಟರ್ ಎಮರ್ಜೆನ್ಸಿ ಡಾಕ್ಟರ್. ಧೈರ್ಯವಾಗಿರಿ, ನಾನು ನೋಡ್ತೀನಿ. ಪ್ಲೀಸ್ ನೀವಿಲ್ಲೇ ಇರಿ. ಅತ್ತೆ ಅತ್ತೆ ಅತ್ತೆ, ಯಾಕೆ ವಸದ, ಏನಾಯ್ತು? ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಳ್ತೀಯ? ತುಂಬಾ ಭಯ ಆಗ್ತಿದೆ ಅತ್ತೆ. ಯಾಕೆ ವಸು? ಅಕ್ಕ, ಶ್ರೀಗೇನಾದ್ರು ಅಪಾಯ ಆಗಿದೆಯೇನೋ ಅನಿಸ್ತಿದೆ. ಬಾಯ್ ಬಂದಾಗೆಲ್ಲ ಮಾತಾಡ್ಬೇಡ. ಏನಾಯ್ತು ಅಂತ ನೇರವಾಗಿ ಹೇಳು. ಎಲ್ಲ ಒಳ್ಳೇದಾಗ್ಲಿ, ನಮ್ ಶ್ರೀಚಾಂದ್ರ ಇಬ್ರು ಒಂದಾಗಿ ಮನೆಗೆ ಬರ್ಲಿ, ಮುಂದೆ ಅವ್ರ ಜೀವನಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ದೀಪ ಹಚ್ತಿದ್ದೆ. ಆದ್ರೆ ಏನಾಯ್ತು ಅಂತ ಹೇಳಿ. ಹಚ್ಚಿದ ದೀಪ ಅವ್ರು ಹೋಗ್ಬಿಡ. ಗಾಳಿಗೆ ಹಾಗಾಗಿರ್ಬೋದು ಅಂತ ನಾನು ಮತ್ತೆ ಹಚ್ಚಿದೆ. ಆಗ್ಲೂ ಹಾಗೆ ಆಯ್ತು. ಹಚ್ಚಿರೋ ದೀಪ ಆರೋದು ಅಂದ್ರೆ ಅಪಶಕುನ ಅಂತಾರೆ. ಅತ್ತೆ, ನಿಮ್ಮ ಮಗ ಹೋಗಿದ್ದಿನ, ನನ್ನ ಮಗ ಅಮೃತ್ ಹೋಗಿದ್ದಿನ ಹೀಗೆ ಆಗಿತ್ತು ಅಲ್ವಾ? ಹಾಗೆಲ್ಲ ಅನ್ಬೇಡ. ನನ್ನ ಮಗ, ನನ್ನ ಮೊಮ್ಮಗ, ಅವರಿಬ್ರು ಸಾವನ್ನು ಇನ್ನೂ ನನ್ನ ಕೈಯಲ್ಲಿ ಅರಗಿಸ್ಕೊಳಕ್ ಆಗ್ತಿಲ್ಲ. ಇನ್ನು ನನ್ನ ಮೊಮ್ಮಗ ಇಲ್ಲ ಇಲ್ಲ, ನನ್ನ ಸೀಗೇನು ಆಗಲ್ಲ. ಅವ್ರು ಚೆನ್ನಾಗೇ ಇರ್ತಾರೆ, ಅವ್ರು ಚೆನ್ನಾಗೇ ಇರ್ತಾರೆ. ಶ್ರೀಗೋಸಲ ಫೋನ್ ಮಾಡಮ್ಮ. ಹೌದತ್ತೆ, ಅವನ ಧ್ವನಿ ಕೇಳಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅಯ್ಯೋ, ಫೋನ್ ಸ್ವಿಚ್ ಆಫ್ ಆಗಿದೆ. ನಾನು ಜಾನ್ವಿ ಫೋನ್ ಟ್ರೈ ಮಾಡ್ತೀನಿ. ರಿಂಗ್ ಆಗ್ತಿದೆ. ರಿಸೀವ್ ಮಾಡ್ತಿದ್ದಲ್ಲ, ತಗೊಂಡ್ಲಾ? ತಗೊಂಡ್ಲಾ? ಅಜ್ಜಿ, ಜಾನು ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳಿ? ಇರೋ ವಿಷಯನ ಹೇಳಿಬಿಟ್ರೆ ಮನೇಲಿ ಎಲ್ಲರೂ ಗಾಬರಿ ಆಗ್ತಾರೆ. ಬೇಡ, ಇವಳನ್ನ ಮನೆ ಹತ್ರ ಕರ್ಕೊಂಡು ಹೋಗ್ಬಿಟ್ರೆ ಅವರಿಗೆಲ್ಲ ಅರ್ಥ ಆಗುತ್ತೆ. ಆಮೇಲೆ ಅವರು ಉಂಟು, ಅವ್ರ ಸೊಸೆ ಉಂಟು. ಅಯ್ಯೋ, ಕಟ್ಟೋಗೋಯ್ತು ಅತ್ತೆ. ನಾನೇ ಜಾನ್ವಿ ಫೋನ್ ಮಾಡ್ತೀನಿ. ಹಲೋ, ಒಂದೇ ಒಂದ್ಸಲ ಕೊಡಿ ಅಂತ ಮಾತಾಡ್ಬೇಕು. ಮಾತಾಡ್ತೀನಮ್ಮ, ಪ್ಲೀಸ್. ಹೇಗಿದ್ದಾನೆ, ಯಾವಾಗ ಬರ್ತಾರೆ ಅಂತ ಕೇಳ್ಬಿಟ್ಟು ಕೊಡ್ತೀನಿ.
ನಿಮಿಷ ಸುಮ್ಮನಿರ್ತೀರಾ ನೀವು? ಇರು, ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ. ಹಲೋ ಹಲೋ, ಹೇಗಿದೆಯಪ್ಪ ಕಂದ? ನಮ್ಗೇನಾಗಿದೆ? ನಾನು ಚೆನ್ನಾಗೇ ಇದ್ದೇನೆ. ನಿನ್ ಧ್ವನಿ ಕೇಳಿದ್ನಲ್ಲ, ಈ ಮನಸ್ಸಿಗೆ ಸಮಾಧಾನ ಆಯ್ತು ಕಣೋ. ಶ್ರೀ, ದೇವ್ರನ್ನೆಲ್ಲ ಹಚ್ಚಿದ ದೀಪ ಆರೋಗ್ಬಿಡ್ತು ಕಣೋ. ನಮ್ಮೆಲ್ರಿಗೂ ತುಂಬಾ ಆತಂಕ ಆಗಿತ್ತು, ನಿನ್ಗೇನಾದ್ರೂ ತೊಂದರೆ ಆಗಿದೆಯಾ ಅಂತ. ಸದ್ಯ ಮೈಸೂರು ಚಾಮುಂಡೇಶ್ವರಿ ದಯೆ, ನಿನ್ಗೇನು ಆಗಿಲ್ವಲ್ಲ? ನಾನಿವತ್ತು ಚೆನ್ನಾಗಿದ್ದೀನಿ, ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಆ ದೇವತೆನೇ ಕಾರಣ. ಇವತ್ತು ಆ ಚಾಮುಂಡೇಶ್ವರಿ ದೇವಿ ನಮಗೆ ಡಬಲ್ ಖುಷಿ ಕೊಟ್ಬಿಟ್ಲು. ಒಂದು, ನೀನು ಚೆನ್ನಾಗಿರೋದು, ಇನ್ನೊಂದು, ನೀನು ಜಾನ್ವಿ ಒಂದಾಗಿದ್ದು. ಏನು ಸುಮ್ಮನಾಗ್ಬಿಟ್ಟೆ? ಓ, ಈ ವಿಷಯ ನಮಗೆ ಗೊತ್ತಾಯ್ತು ಅಂತನಾ? ಬೇಕಲ್ಲ, ಜಾನ್ವಿ ಫೋನ್ನ ನೀ ರಿಸೀವ್ ಮಾಡ್ದಾಗಲೇ ನಮಗ್ ಗೊತ್ತಾಯ್ತು. ಅಂತೂ ನಮ್ ಜಾನ್ವಿಗ್ ಸೋತೋಗ್ಬಿಟ್ಯಲ್ಲ ಶ್ರೀ. ಹೌದು, ನಾನು ಅವಳು ಮುಂದೆ ಸೋತು ಹೋಗ್ಬಿಟ್ಟೆ. ಅವಳು ತುಂಬಾ ಎತ್ತರಕ್ಕೆ ಹೋಗ್ಬಿಟ್ಲು. ಅದಕ್ಕೆ ಯಾಕೆ ಬೇಸರ ಮಾಡ್ಕೊಳ್ತೀಯ? ಗಂಡ ಹೆಂಡತಿ ಅಂದ್ಮೇಲೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ. ನೀನ್ ಸೋತಿದ್ದು ನಿನ್ ಹೆಂಡತಿ ಮುಂದೆ ತಾನೆ, ಸಂತೋಷ ಪಡು. ನನಗಂತೂ ತುಂಬಾ ಸಂತೋಷ ಆಗ್ತಿದೆ. ನಮಗೂ ಕೂಡ. ಈ ದಿನಕ್ಕೋಸ್ಕರ ಎಷ್ಟು ದಿವಸದಿಂದ ಕಾಯ್ತಾ ಇದ್ಲು ಗೊತ್ತಾ ಈ ಅಜ್ಜಿ? ನನ್ ಮೊಮ್ಮಗನ್ ಸಂಸಾರ ನನ್ ಕಣ್ಮುಂದೆನೆ ಹಾಳಾಗ್ತಿದೆಯಲ್ಲ ಅಂತ ತುಂಬಾ ನೋವಿತ್ತು ನನಗೆ. ಆದ್ರೆ ಇವತ್ತು ಆ ನೋವೆಲ್ಲ ಚಾಪೆ ಸುತ್ಕೊಂಡು ಹೋಗ್ಬಿಡ್ತು. ಶ್ರೀ, ಜಾನ್ವಿ ನಿನ್ನ ನಮ್ಮಿಂದ ದೂರ ಮಾಡಿದ್ಲು ಅಂತ ನನ್ಗೆ ಅವಳ ಮೇಲೆ ತುಂಬಾ ಕೋಪ ಇತ್ತು ಕಣೋ. ಆದ್ರೆ ಈಗ ನಮ್ಮನ್ನೆಲ್ಲ ಮತ್ತೆ ಒಂದ್ ಮಾಡ್ತಾ ಇದ್ದಾಳೆ. ಅವಳ ಮೇಲೆ ಕೋಪನಾಗ್ಲಿ ಅಸಮಾಧಾನ ಆಗ್ಲಿ ಮಾಡ್ಕೊಳಲ್ಲ. ಮೊದಲಿನ ಹಾಗೆ ನಾವೆಲ್ಲರೂ ಸಂತೋಷವಾಗಿದ್ಬೇಡ, ಏನಂತೀಯ? ಶ್ರೀ, ಯಾಕೋ ಏನು ಮಾತಾಡ್ತಾನೆ ಇಲ್ಲ? ಶ್ರೀ, ಶ್ರೀ, ನೀನ್ ಅಳ್ತಿದ್ಯಾ? ಶ್ರೀ, ಶ್ರೀ, ಯಾಕೋ ಹೀಗೆ ಅಳ್ತಾ ಇದೀಯಾ? ಏನಾಯ್ತು ಅಂತ ಹೇಳ್ಬಾರ್ದಾ? ಶ್ರೀ, ಶ್ರೀ, ಏನಾಯ್ತು ಅಂತ ಹೇಳೋ, ಯಾಕೆ ಸುಮ್ಮನಿದ್ಯಾ? ಹೋಗ್ಲಿ, ನೀನು ಜಾನ್ವಿ ಕೈಲಿ ಫೋನ್ ಕೊಡು, ಅವಳ ಹತ್ರನೇ ಮಾತಾಡ್ತೀನಿ. ನೀವು ಇವಾಗ ಅವಳ ಜೊತೆ ಮಾತಾಡಕ್ಕಾಗಲ್ಲ. ಯಾಕೋ, ಏನಾಯ್ತು? ಜಾನ್ವಿ ಇಲ್ಲ ನಿನ್ ಜೊತೆಲಿ? ಅವಳ ಫೋನ್ ನಿನ್ ಕೈಲಿ ಕೊಟ್ಟು ಅವಳು ಎಲ್ಲಿಗೆ ಹೋಗಕ್ ಸಾಧ್ಯ? ನೀನು ಅವಳ ಜೊತೆಗೆ ಜಗಳ ಮಾಡ್ಕೊಂಡಿಯೇನೋ? ಶ್ರೀ, ಎಲ್ಲಿದ್ಯೋ ಅದನ್ನಾದ್ರೂ ಹೇಳೋ. ಆಸ್ಪತ್ರೆಯಲ್ಲಿದ್ದೀನಿ. ಹಾಸ್ಪಿಟ್ಲಾ? ಯಾಕೆ? ನಾನು ಅಡ್ಮಿಟ್ ಮಾಡಿದ್ದೀನಿ. ಏನ್ ಹೇಳ್ತಿದ್ಯಾ ಶ್ರೀ ನೀನು? ಅಡ್ಮಿಟ್ ಮಾಡೋ ಅಂತದ್ದು ಏನಾಯ್ತು ಜಾನ್ವಿಗೆ?
ಆಕ್ಸಿಡೆಂಟ್ ಆಯ್ತು. ಜಾನು ತಲೆಗೆ ಪೆಟ್ಟು ಬಿದ್ದಿದೆ. ಅಯ್ಯೋ, ಯಾವ ಹಾಸ್ಪಿಟಲ್ ಇದ್ದೀರಾ? ಎಲ್ಲಿದ್ದೀರಾ ಹೇಳು, ನಾನು ಈಗಲೇ ಬರ್ತೀನಿ. ಯಾರು ಬರೋದು ಬೇಡ, ಚರ್ಚ್ಗಳು ನಡೀತಿದೆ. ಡಾಕ್ಟರ್ ಏನು ಹೇಳಿಲ್ಲ. ಶ್ರೀ, ನೀನ್ ಹೇಗಿದ್ಯೋ? ನಿನ್ಗೇನು ಹೋಗಿಲ್ಲ ತಾನೆ? ಆ ದೇವತೆ ದಯ ತೋರಿಸ್ಬಿಟ್ಲು ಮಾಮ್. ಜಾನ್ವಿ ಹೇಗಿದ್ದಾಳೆ ಶ್ರೀ? ಅವ್ರ ಕಂಡೀಷನ್ ಹೇಗಿದೆ? ಡಾಕ್ಟರ್ ಏನ್ ಹೇಳ್ತಿದ್ದಾರೆ? ಸ್ಕ್ಯಾನಿಂಗ್ ಎಲ್ಲ ಮಾಡಬೇಕು, ಅಲ್ಲಿವರೆಗೆ ಏನು ಹೇಳಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅಯ್ಯೋ ದೇವ್ರೇ, ಹೇಗೋ ಇದಾಗಿತ್ತು. ಶ್ರೀ, ನಿನಗೆ ಕೇಳ್ತಾ ಇರೋದು ಹೇಗಾಯ್ತಾ ಇದೆಲ್ಲ? ಮಾಮ್, ನನ್ನನ್ನೇನು ಕೇಳಬೇಡಿ. ಶ್ರೀ, ಏನಾಯ್ತು ಹೇಳೋ? ನಾನಿವಾಗ ಏನು ಹೇಳೋ ಪರಿಸ್ಥಿತಿಲಿಲ್ಲ ಮಾಮ್. ಇಷ್ಟೇ ಯಾರು ಫೋನ್ ಎತ್ತುತ್ತಿಲ್ಲ? ಜಾಹ್ನವಿಗೆ ಏನಾಗಿದೆ, ಯಾಕಾಗಿದೆ ಅಂತ ಹೇಗೆ ತಿಳ್ಕೊಳ್ಳೋದೀಗ? ಪಾಪ, ಅವನೊಬ್ಬನೇ ಅದು ಎಷ್ಟು ಪರದಾಡ್ತಿದ್ದಾನೋ ಏನೋ. ನನ್ಗೆ ಯಾಕೋ ಅನುಮಾನ, ಜಾಹ್ನವಿ ಅಡ್ಮಿಟ್ ಆಗಿರೋದಕ್ಕೆ ಶ್ರೀನಿಧಿನೇ ಕಾರಣ. ಜಾನ್ವಿ ನಮ್ ಶ್ರೀನ ಹೋಲ್ಸ್ಕೋಬೇಕು ಅಂತ ಹುಚ್ಚು ಸಾಹಸ ಕೈ ಹಾಕಕ್ ಹೊರಟಿದ್ಲು. ಶ್ರೀಗಿದ್ರಿಂದ ಕೋಪ ಬಂದು ಜಾನ್ವಿ ಮೇಲೆ ಕೈ ಮಾಡಿರ್ಬೋದಾ? ತಲೆಗೇಟ್ ಬಿದ್ದು ಹಾಸ್ಪಿಟ್ಲಿಗೆ ಏನಾರು ಅಡ್ಮಿಟ್ ಮಾಡಿರ್ಬೋದಾ? ಛೆ, ನಮ್ ಶ್ರೀ ಯಾವ ಹೆಣ್ಮಗಳ ಮೇಲೂ ಕೈ ಮಾಡೋ ಅಂತ ಕೀಳ್ ಮಟ್ಟಕ್ಕಿಳಿಯೋನಲ್ಲ ಬೇಬಿ. ಹೌದು, ಶ್ರೀ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ದ. ಆಕಸ್ಮಿಕವಾಗಿ ಜಾನ್ವಿಗೆ ಆಕ್ಸಿಡೆಂಟ್ ಆಗಿರ್ಬೋದಲ್ವಾ? ಆಕಸ್ಮಿಕವಾಗಿ ಆದ ಆಕ್ಸಿಡೆಂಟ್ ಅಂತ ನನಗನಿಸ್ತಾ ಇಲ್ಲ. ಜಾನ್ವಿಗೆ ಹೀಗಾಗಿದೆ ಅಂತ ಶ್ರೀ ಫೋನ್ನಲ್ಲಿ ತುಂಬಾ ಗಿಲ್ಟ್ ಫೀಲ್ ಮಾಡ್ಕೊಳ್ತಿದ್ದ. ಅಂದ್ರೆ ಅವಳ ಇವತ್ತಿನ ಸ್ಥಿತಿಗೆ ಅವನೇ ಕಾರಣ. ಡೈವೋರ್ಸಿನ ಬೇಕು ಅಂತ ಕೊಟ್ಟಿದ್ದಲ್ಲ ಅಂತ ಅವಳು ಕ್ಲಾರಿಫೈ ಮಾಡಕ್ ಹೋಗಿರ್ತಾಳೆ. ಅವಳ ಮಾತಿನ ಮೇಲೆ ಅವನಿಗೆ ನಂಬಿಕೆ ಇಲ್ಲದೆ ಅವಳ ಹತ್ರ ಜಗಳ ಮಾಡಿರ್ತಾನೆ. ಮತ್ತೆ ಅವಳ ಮನಸ್ಸಿಗೆ ನೋವು ಆಗೋ ಹಾಗೆ ಮಾತಾಡಿರ್ತಾನೆ. ನಮ್ ಜಾನ್ವಿ ಮೊದಲೇ ಓವರ್ ಸೆನ್ಸಿಟಿವ್. ಪ್ರೀತಿಸ್ತಾನೆ ಬೇಡವಾದ್ಮೇಲೆ ನಾನಾದ್ರೂ ಯಾಕೆ ಬದುಕಿರ್ಬೇಕು ಅಂತ ಅವಳೇ ಹೋಗಿ ಯಾವ್ದಾದ್ರು ವೆಹಿಕಲ್ ತಪ್ಪು ಮಾಡ್ಬಿಟ್ಟೆ ನಾನು. ಜಾನ್ವಿ ಮಾತು ಕೇಳಿ ಶ್ರೀ ಜೊತೆಗೆ ಅವಳನ್ನ ಮೈಸೂರಿಗೆ ಕಳಿಸ್ಬಾರ್ದಿತ್ತು. ಪಾಪದ ಹುಡುಗಿ ಅದು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ಳು. ನನ್ನ ಮೊಮ್ಮಗನ್ನ ಮನೆಗೆ ವಾಪಸ್ ಕರ್ಕೊಂಡು ಬರ್ಲಿ ಅನ್ನೋ ಸ್ವಾರ್ಥ ನನ್ನ ಮನಸ್ಸಲ್ಲೂ ಇತ್ತು. ಅದಕ್ಕೆ ಒಪ್ಪಿ ಕಳಿಸ್ಬಿಟ್ಟೆ. ಆದ್ರೆ ಹಾಗಿದ್ದೇನು? ಒಂದು ವೇಳೆ ಶ್ರೀ ಕಾರಣದಿಂದ ಜಾನ್ವಿಯ ಜೀವಕ್ಕೆ ಏನಾದ್ರೂ ಅಪಾಯ ಆದ್ರೆ ನನ್ನನ್ನು ನಾನು ಈ ಜನ್ಮದಲ್ಲಿ ಕ್ಷಮಿಸ್ಕೊಳ್ಳಲ್ಲ.
ಡಾಕ್ಟರ್ ನನ್ನ ಜಾನು ಕಂಡೀಷನ್ನು. ಐ ಆಮ್ ಸಾರಿ ಮಿಸ್ಟರ್. ಡಾಕ್ಟರ್ ಗಾಬರಿ ಆಗೋಂತಿಲ್ಲ, ಜೀವಕ್ಕೇನು ಅಪಾಯ ಇಲ್ಲ. ತಲೆಗೆ ತುಂಬ ಪೆಟ್ಟು ಬಿದ್ದಿರೋದ್ರಿಂದ ತುಂಬ ಬ್ಲಡ್ ಲಾಸ್ ಆಗಿತ್ತು. ಬ್ಯಾಂಡೇಜ್ ಕಟ್ಟಿದ್ದೀವಿ. ತುಂಬ ವೀಕ್ ಆಗಿರೋದ್ರಿಂದ ಗ್ಲೂಕೋಸ್ ಕೂಡ ಕೊಟ್ಟಿದ್ದೀವಿ. ಹಾಗಂತ ಅವರು ಹುಷಾರಾಗಿದ್ದಾರೆ ಅಂತ ಹೇಳೋಕ್ಕೂ ಆಗ್ತದೆ. ನನಗೇನು ಅರ್ಥ ಆಗ್ತಿಲ್ಲ. ನಿಮ್ಮ ಮಿಸಸ್ ತಲೆ ಬಂಡೆಗೆ ತುಂಬ ಜೋರಾಗಿ ಬಡ್ದಿರೋದ್ರಿಂದ ತಲೆನ ಸ್ಕ್ಯಾನ್ ಮಾಡಿಸ್ಬೇಕು. ಸ್ಕ್ಯಾನಿಂಗ್ ರಿಪೋರ್ಟ್ ಬರೋವರೆಗೂ ನಿಖರವಾಗಿ ಏನೂ ಹೇಳೋಕ್ಕಾಗೋದಿಲ್ಲ. ಹಾಗಾದ್ರೆ ಇವಾಗಲೇ ಸ್ಕ್ಯಾನ್ ಮಾಡಿಸ್ಬಿಡಿ. ಜೊತೆಗೆ ಯಾವ್ಯಾವ ಟೆಸ್ಟ್ಗಳು ಮಾಡಿಸ್ಬೇಕು ಎಲ್ಲದನ್ನು ಮಾಡಿಸ್ಬಿಡಿ. ಒಟ್ಟಲ್ಲಿ ನನಗೆ ನನ್ನ ಹೆಂಡತಿ ಜೀವಾಪಾಯದಿಂದ ಪಾರಾಗೋದು ಮುಖ್ಯ. ದುಡ್ಡಿಗೆ ಏನು ಯೋಚನೆ ಮಾಡಿಬಿಡಿ. ಎಷ್ಟೇ ಖರ್ಚಾದ್ರೂ ನಾನು ಕೊಡ್ತೀನಿ ಡಾಕ್ಟರ್. ಮಿಸ್ಟರ್, ಇಲ್ಲಿ ದುಡ್ಡಿನ ಪ್ರಶ್ನೆ ಬರೋದಿಲ್ಲ. ನಮ್ಮ ಹಾಸ್ಪಿಟಲಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ. ಮೇಲಾಗಿ ಆಕೆ ಟ್ರೀಟ್ಮೆಂಟ್ ಬೇಕಾದ ಎಕ್ವಿಪ್ಮೆಂಟ್ಸ್ ಕೂಡ ಇಲ್ಲ. ನೀವು ಬ್ಯಾಂಗ್ಳೂರ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋದೇ ಉತ್ತಮ. ತಕ್ಷಣ ಕರ್ಕೊಂಡು ಹೋಗ್ಬೋದಾ? ಓಕೆ, ನಾನು ಸಿಸ್ಟರ್ಗೆ ಹೇಳ್ತೀನಿ. ಈ ರಿಸೆಪ್ಷನಿಸ್ಟಲ್ಲಿ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ ತಕ್ಷಣ ಕರ್ಕೊಂಡು ಹೋಗ್ಬೋದು. ಓಕೆ ಡಾಕ್ಟರ್. ನೀನು ನನ್ನ ಪಕ್ಕ ಇಲ್ಲಾಂದ್ರೆ ನನಗೆ ನಿದ್ದೆನೇ ಬರಲ್ಲ. ನಾನು ನಿದ್ದೆಗೆಟ್ರೆ ನನಗೆ ಹುಷಾರು ತಪ್ಪುತ್ತೆ. ಇದನ್ನ ನಾನು ನಿನ್ನ ಹೆಂಡತಿಯಾಗಿ ಹೇಳ್ತಿಲ್ಲ, ಒಬ್ಬ ಅಸಹಾಯಕ ಹೆಣ್ಣಾಗಿ ಹೇಳ್ತಿದ್ದೀನಿ. ನೀನು ಅಸಹಾಯಕ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ನನ್ನನ್ನು ಹಾಗೆ ಅನ್ಕೊಂಡು ಹೆಲ್ಪ್ ಮಾಡು. ಡೋಂಟ್ ವರಿ, ನಾನು ನಿನ್ನ ಜೊತೆಗೆ ಬಾ ಅಂತ ಹೇಳಲ್ಲ. ನಾನು ಒಬ್ಳೆ ಹೋಗ್ತೀನಿ. ಅಯ್ಯೋ 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 ಅಯ್ಯೋ, ಮನುಷ್ಯನ್ರಿ ನೀವು? ಶೀಗೊಂದ್ ಕತಿ ಕಾಣಿಸ್ತೀನಿ ಅಂತ ಮೈಸೂರ್ಗೆ ಹೋದವರು ನನ್ನ ಮಗಳನ್ನೇ ಕೊಂದ್ಬಿಟ್ರಲ್ರಿ. ಇಲ್ಲ ಇಲ್ಲ, ನಾನು ನನ್ ಜಾನು ಕೊಲ್ತೀನ. ಮುಚ್ಚಿ ಬಾಯಿ. ನನ್ ಜಾನು ಅಂತ ಹೇಳಿ ಅವ್ಳ ಪ್ರಾಣಕ್ಕೆ ಕುತ್ತು ತಂದ್ಬಿಟ್ರಲ್ರಿ. ಸುನಂದು ಮೆಲ್ಲಗ್ ಮಾತಾಡಿ, ಬಾವ ಕೇಳಿಸ್ಕೊಂಡ್ರೆ ಕಷ್ಟ ಆಗ್ತದೆ. ಗೊತ್ತಾಗ್ಲಿ ಬಿಡು. ಈಗಲ್ಲ ಇನ್ನೊಂದು ಕ್ಷಣಕ್ಕೆ ಬೀಗರ್ ಮನೆಯವರು ಜಾಹ್ನವಿ ಸತ್ ಸುದ್ದಿನ ಫೋನ್ ಮಾಡಿ ಹೇಳ್ತಾರೆ. ಹೌದೌದು ಕಣೆ, ಜಾನ್ವಿ ಸತ್ತಿ ಸುದ್ದಿನ ಕೇಳಿದ ತಕ್ಷಣ ಅನ್ಪೂರ್ಣಮ್ಮನವರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ. ಅವರು ಎನ್ಕ್ವೈರಿ ಶುರು ಮಾಡ್ತಾರಲ್ಲಿ. ಸರ್, ಶ್ರೀಗೆ ಏನಾದರೂ ಆಕ್ಸಿಡೆಂಟ್ ಆದ ಗಾಡಿ ನಂಬರ್ ಗೊತ್ತಾದ್ರೆ ಖಂಡಿತ ಪೊಲೀಸರಿಗೆ ಹೇಳ್ತಾನೆ. ಅಲ್ಲಿಗೆ ನಿಮ್ಮ ಕತೆ ಮುಗೀತು ಸರ್. ಜೈಲ್ ಗ್ಯಾರಂಟಿ. ಗಾಡಿ ರಿಜಿಸ್ಟ್ರೇಷನ್ ನಿಮ್ಮ ಹೆಸರಲ್ಲೇ ಇದೆ. ಅಯ್ಯೋ ಸುಮ್ಮನೆ ನಿಂತ್ಕೊಳ್ರಿ, ಎದುರಿಸ್ಬೇಡಿ. ಮಾಡಬಾರ್ದು ಅನಾಹುತ ಮಾಡಿ ನೀವೇನ್ರಿ ನಮ್ಮ ಅಣ್ಣನ್ ಜೋರ್ ಮಾಡೋದು? ಇಷ್ಟು ದಿವಸ ಜಾಹ್ನವಿ ಸಂಪಾದನೆಯಿಂದಾನೇ ನಮ್ಮ ಮನೆ ನಡೀತಾ ಇತ್ತು. ಅವಳೇನಾದ್ರೂ ಗೊಟ್ಟಕ್ಕಂಡ್ಬಿಟ್ರೆ ನಮ್ ಸಂಸಾರದ ಗತಿ ಏನ್ರಿ? ಆ ಕಡೆ ಅನ್ಪೂರ್ಣಮ್ನವ್ರ ಆಸ್ತಿನೂ ಕೈ ತಪ್ಪೋಗುತ್ತೆ, ಈ ಕಡೆ ಜಾಹ್ನವಿ ಸಂಬಳನೂ ನಿಂತು ಹೋಗುತ್ತೆ. ನೋಡಿ, ಹಾಗೇನಾದ್ರು ಆದ್ರೆ ಜಾಹ್ನವಿ ಸಾವಿನ ಪರಿಹಾರನ ನೀವೇ ಕಟ್ಕೊಡ್ಬೇಕಾಗತ್ತೆ. ಹಿಂದೆ ಹೋದ್ರೆ ನಾನೇ ಖುದ್ದಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಮಗಳ ಸಾವಿಗೆ ಇವರೇ ಕಾರಣ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ. ನಿಮ್ ಗಮ್ಮಯ್ಯ ಕೈ ಮುಗಿದ್ದೀನಿ, ಸ್ವಲ್ಪ ಸುಮ್ಮನೆ ನಿಂತ್ಕೋತೀರಾ? ನಾನು ಯಾವತ್ತು ಯಾವುದಕ್ಕೂ ಎದುರ್ದಿದ್ದೋನು ಇವತ್ತು ಯಾಕೋ ನನ್ನ ಕೈ ಕಾಲೆಲ್ಲ ನಡುಗ್ತಾ ಇದೆ. ನನ್ನ ಗುಂಡಿಗೆ ಐಸ್ ಸ್ಪೀಡಲ್ಲಿ ಹೊಡ್ಕೋತಾ ಇದೆ. ರೀ ಚಂಕೇಶ್ವ, ಏನಾದ್ರು ಹೆಲ್ಪ್ ಮಾಡ್ರಿ. ನಮ್ ಕುತ್ತಿಗೆಗೆ ಬಂದು ಕೂತಿದೆ, ಹೆಲ್ಪ್ ಮಾಡ್ಬೇಕಂತ ಹೆಲ್ಪ್ ನಿಮ್ ಪಿಂಡ ಹೋದ್ರೆ. ಶ್ರೀಗೊಂದು ಫೋನ್ ಮಾಡ್ರಿ, ಜಾನುಗೆ ಏನಾಗಿದೆ ಅಂತ ಸ್ವಲ್ಪ ವಿಚಾರಿಸ್ರಿ. ಏನಂತ ಫೋನ್ ಮಾಡ್ಲಿ ಸರ್? ಜಾನ್ವಿ ಬಾಡಿ ಇನ್ನೂ ಉಸಿರಿದೆಯೋ ಅಥವಾ ಸತ್ತು ಶವಾಗಾರದಲ್ಲಿ ಅಂತ ವಿಚಾರಿಸ್ಕೊಳ್ಳ? ನಾನಂತೂ ಮಾಡಲ್ರಿ, ನೀವ ಮಾಡ್ತಾ ಹೋಗ್ರೆ. ಓಹೋ, ನನ್ನ ಕಷ್ಟ ಅರ್ಥ ಮಾಡ್ಕೊಳ್ರಿ. ಶ್ರೀಗೆ ನಾನೇನಾದ್ರೂ ಫೋನ್ ಮಾಡಿದ್ರೆ ಅವ್ನಿಗೆ ಡೌಟ್ ಬರಲ್ವಾ? ನಾನು ಹಾಗೆ ನನ್ನ ಜಾತಕ ನನ್ನ ಮುಂದೆ ಬಿಚ್ಚಿಟ್ಟಂಗಾಗುತ್ತೆ. ಪ್ಲೀಸ್ ತೆಗೀರಿ. ಅತ್ಯಮ್ಮ, ಮಗಳೇ ಹೋದ್ಮೇಲೆ ಇನ್ನೆಲ್ಲಿ ಅತ್ತೆಮ್ಮ? ಹೋಗ್ರಿ ಸುಮ್ನೆ. ಸಾರಿ ಸುನಂದ ಮೇಡಮ್, ಪ್ಲೀಸ್ ಶ್ರೀಗೊಂದು ಫೋನ್ ಮಾಡ್ರಿ. ಇಲ್ಲ, ನನ್ ಕೈ ಸಾಧ್ಯ ಇಲ್ಲ. ನೋಡಿ, ನೀವೇನಾದ್ರೂ ನಾನು ಹೇಳಿದ ಕೆಲಸ ಮಾಡಿದ್ರೆ ನಾನು ನೀವ್ ಹೇಳ್ದಾಗ ಕೇಳ್ತೀನಿ. ಜಾನ್ವಿ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿದ್ದನ್ನ ನೀವು ರೆಕಾರ್ಡ್ ಮಾಡ್ಕೊಂಡಿದ್ದೀರಲ್ಲ, ಅದನ್ನ ಡಿಲೀಟ್ ಮಾಡ್ತೀರಾ? ಮಾಡ್ತೀನಿ, ಖಂಡಿತ ಮಾಡ್ತೀನಿ. ನೋಡಿ ನೋಡಿ,
ನೋಡಿ ಡಿಲೀಟ್ ಆಗೋಯ್ತು. ಜಾಹ್ನವಿ ಜೀವಕ್ಕೆ ಏನಾದರೂ ಅಪಾಯ ಆದ್ರೆ ನನಗೆ 2 ಲಕ್ಷ ಪರಿಹಾರ ಕೊಡ್ತೀರಾ? ಖಂಡಿತ ಕೊಡ್ತೀನಿ, ನೀವು ಕೇಳಿದಷ್ಟು ಕೊಡ್ತೀನಿ. ಮೊದಲು ಶ್ರೀಗೆ ಫೋನ್ ಮಾಡಿ. ಸೋನಂದು, ನಮಗ್ ವಿಷಯ ಗೊತ್ತಾಗಿದೆ ಅನ್ನೋದು ಶ್ರೀ ಗೊತ್ತಾಗಬಾರ್ದು. ನೋಡ್ತಾ ಇರು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ.